ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ವರದಿಯಾಗಿದೆ. ಅದು ಕೂಡ ಅಂತಿಂಥ ಹನಿ ಟ್ರ್ಯಾಪ್ ಅಲ್ಲ. ಹಣ್ಣು ಮುದುಕನಿಗೂ ಕೂಡ ಬಿಡಲ್ಲ ಈ ಜನ ಅನ್ನೋ ಹಾಗೆ ವಯೋವೃದ್ಧನಿಗೂ ಕೂಡ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ವರದಿಯಾಗಿದೆ. ಅದು ಕೂಡ ಎಂಥವರಿಗೆ, ಅಂತಿಂಥ ಹನಿ ಟ್ರ್ಯಾಪ್ ಅಲ್ಲ ಇದು. ಹಣ್ಣು ವೃದ್ಧರನ್ನು ಕೂಡ ಬಿಡ್ತಾ ಇಲ್ಲ ಈ ರಾಣಿ ಜೇನು ಜಾಲ. 68 ವಯಸ್ಸಿನ ವೃದ್ಧನಿಗೆ 25ರ ಚಲುವೆಯ ಮೂಲಕ ಹನಿ ಬಲೆಯನ್ನು ಬೀಸಲಾಗಿದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್. 68 ವರ್ಷದ ವೃದ್ಧ, ಆತನಿಗೆ 25 ವರ್ಷದ ಚಲುವೆಯ ಮುಖಾಂತರ ಬಲೆ ಬೀಸಿ ಆತನನ್ನು ದುಡ್ಡಿಗೆ ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಘಟನೆ ನೋಡಿ. 68ರ ವೃದ್ಧನಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದು. ಅದು ಕೂಡ ಇಬ್ಬರು ಯುವಕರು ವೃದ್ಧನಿಗೆ 2 ಕೋಟಿ ಡಿಮ್ಯಾಂಡ್ ಮಾಡಿದಾರಂತೆ. ಆದರೆ ಇವರು ವೃದ್ಧರು ಹೇಳ್ತಾ ಇರೋದು ಎಡಿಟೆಡ್, ಇದು ಒರಿಜಿನಲ್ ವಿಡಿಯೋ ಅಲ್ಲ ಅಂತ. ಇಬ್ಬರು ಯುವಕರಿಂದ ವೃದ್ಧನಿಗೆ 2 ಕೋಟಿಗೆ ಡಿಮ್ಯಾಂಡ್ ಮಾಡಲಾಗಿದೆ. ಕಾಫಿ ಡೇ ಒಂದರಲ್ಲಿ ವಿಡಿಯೋವನ್ನು ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಸೊ ಈ ವಿಡಿಯೋವನ್ನು ನಾವು ವೈರಲ್ ಮಾಡ್ತೀವಿ, ದುಡ್ಡು ಕೊಡಲಿಲ್ಲ ಅಂತಂದರೆ ನಿಮ್ಮ ಖಾಸಗಿ ವಿಡಿಯೋಗಳನ್ನು ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ 2 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಕೊನೆಗೆ 40 ಲಕ್ಷಕ್ಕೆ ಡೀಲ್ ಕೂಡ ಆಗಿದೆಯಂತೆ. ಈ ಪ್ರಕರಣದಲ್ಲಿ A1 ಅಜಯ್, A2 ಅಭಿ ಇವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ. ಖಾಸಗಿ ವಿಡಿಯೋಗಳು ಎಡಿಟೆಡ್ ಅಂತ ಇದ್ದಾರೆ ವೃದ್ಧ. ಇದ್ಯಾವುದು ಕೂಡ ಒರಿಜಿನಲ್ ಅಲ್ಲ, ಎಡಿಟೆಡ್ ಇದು ಅಂತ ಕೋರಮಂಗಲ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅವರು ಹೇಳೋ ಪ್ರಕಾರ ಈ ಪ್ರಕರಣದಲ್ಲಿ ಇದು ಯಾವುದು ಒರಿಜಿನಲ್ ವಿಡಿಯೋ ಇಲ್ಲ ಅಂತ. ಈಗೇನು AI ತಂತ್ರಜ್ಞಾನ ಇರೋದ್ರಿಂದ ಯಾರ ಜೊತೆ ಯಾರು ಬೇಕಾದ್ರೂ ಇರೋ ಹಾಗೆ ವಿಡಿಯೋಗಳನ್ನ ಮಾಡ್ಬೋದು. ಆ ರೀತಿ ಮಾಡಿರೋದು ಅಂತ ಇವರು ಕೋರಮಂಗಲ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಬೇಕಾಗುತ್ತೆ. ಫಾರೆನ್ಸಿಕ್ ಲ್ಯಾಬೊರೇಟ್ರಿಗೆ ಕಳಿಸ್ಬೇಕಾಗುತ್ತೆ ವಿಡಿಯೋವನ್ನು. ಅದು ಒರಿಜಿನಲ್ಲ ಎಡಿಟೆಡ್ ಅಂತ ಗೊತ್ತಾಗಬೇಕಾಗುತ್ತೆ. ಬಟ್ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ಇದು ನನ್ನ ವಿಡಿಯೋ ಅಲ್ಲ ಇದು. ಹಾಗಾಗಿ ನೋಡೋಣ, ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಏನು ತನಿಖೆ ಮಾಡ್ತಾರೆ ಏನು ಎತ್ತ ಅಂತ. ಇಬ್ಬರು ಆರೋಪಿಗಳ ಮೇಲೆ FIR ಆಗಿದೆ, ಅಜಯ್ ಮತ್ತು ಅಭಿ ಅಂತ. ಆ 25ರ ಚಲುವೆ ಯಾರು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಕೂಡ ಪತ್ತೆ ಹಚ್ತಾರೆ ಪೊಲೀಸರು. ಇದು ಮತ್ತೊಂದು ಮಗದೊಂದು ಹನಿ ಟ್ರ್ಯಾಪ್ ಪ್ರಕರಣಗಳು. ಅದರಲ್ಲೂ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಏನಾಯಿತು, ಅದಾದಮೇಲೆ ಇದು ಮೇಲಿಂದ ಮೇಲೆ ಆ ರೀತಿ ಆಗ್ತಾ ಇರತಕ್ಕಂಥದ್ದು. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹುಷಾರಾಗಿರಬೇಕು ಈ ಪ್ರಕರಣದಲ್ಲಿ. ಇಂಥ ಪ್ರಕರಣದಲ್ಲಿ ಯಾರೇ ಬಲೆ ಬೀಸಿದ್ರೂ ಕೂಡ ಅದು ಗೊತ್ತಾಗಬೇಕು ನಿಮಗೆ. ಇಲ್ಲ ಅಂತಂದರೆ ಈ ರೀತಿ ದುಡ್ಡನ್ನು ಕಳ್ಕೋಬೇಕಾಗುತ್ತೆ. ಬಿ ಕೇರ್ಫುಲ್. 68ರ ವಿರುದ್ಧ 25ರ ಚಲುವೆ, ಇದು ಹನಿ ಟ್ರ್ಯಾಪ್ ಪ್ರಕರಣ. ಇಬ್ಬರು ಯುವಕರಿಂದ ವೃದ್ಧನಿಗೆ 2 ಕೋಟಿ ಡಿಮ್ಯಾಂಡ್ ಮಾಡಿದಾರಂತೆ. ಕಾಫಿ ಡೇ ಒಂದರಲ್ಲಿ ಕೂರಿಸ್ಕೊಂಡು ವಿಡಿಯೋ ತೋರಿಸಿ 2 ಕೋಟಿ ದುಡ್ಡು ಕೊಡಬೇಕು, ಇಲ್ಲಾಂದರೆ ಈ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಅದು ನಿಜಾನ ಸುಳ್ಳ ಅಂತಕ್ಕಂಥದ್ದು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕು.